ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496
825555 08472 251555. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಶುಕ್ರವಾರ ರಾತ್ರಿ 10 ಗಂಟೆಯಿಂದ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಶುಕ್ರವಾರ ಕಲಬುರಗಿ ನಗರದಲ್ಲಿ ಕಂಡುಬಂದ ಜನಸಂದಣಿ. ಕಲಬುರಗಿ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಳೆದೊಂದು ವಾರದಿಂದ ಹೆಚ್ಚಾಗುತ್ತಿದೆ. ಮೂರನೇ ಅಲೆ ನಿಯಂತ್ರಣ ಮಾಡುವುದು ಸಾರ್ವಜನಿಕರ ಕೈಯಲ್ಲಿದೆ. ಜಿಲ್ಲಾಧಿಕಾರಿ ವಿವಿ ಜೋಸ್ನಾ. ವಾರಾಂತ್ಯ ಕರ್ಫ್ಯೂ ವೇಳೆ ಬಾರ್, ಪಬ್, ಕ್ಲಬ್, ರೆಸ್ಟೋರೆಂಟ್, ಹೋಟೆಲ್ ಮುಂತಾದವುಗಳಿಗೆ 50ರಷ್ಟು ಮಾತ್ರ ಅವಕಾಶ. ಕಲಬುರಗಿ ಡಿಸಿಪಿ ಅಡ್ಡೂರು ಶ್ರೀನಿವಾಸಲು ಮಾಹಿತಿ. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 5ರವರೆಗೆ ವಾರಾಂತ್ಯ ಕರ್ಫ್ಯೂ ಜಾರಿ ಮಾಡಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಕಲಬುರಗಿ ನಗರದಲ್ಲಿ ಜನಸಂದಣಿ ಕಂಡುಬಂತು. ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವಿಶ್ವದಾದ್ಯಂತ ಹಬ್ಬಿದ್ದು ಇದೀಗ ಭಾರತದಲ್ಲಿ ಒಮಿಕ್ರಾನ್ ವೇಗವಾಗಿ ವ್ಯಾಪಿಸಿದೆ. ದಿನೇ ದಿನೇ ಏರಿಕೆಯಾಗುತ್ತಿರುವ ಕೋವಿಡ್ ಪ್ರಕರಣದಿಂದ ರಾಜ್ಯ ಸರ್ಕಾರ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂಗೆ ಮುಂದಾಗಿದೆ. ಗಡಿ ಪ್ರದೇಶದ ಮಹಾರಾಷ್ಟ್ರ ಹಾಗೂ ಗೋವಾ ಭಾಗದಲ್ಲಿ ಕೋವಿಡ್ ಪ್ರಕರಣ ಅತ್ಯಧಿಕವಾಗಿದ್ದು ಆ ಭಾಗದಿಂದ ಬರುವ ಜನರಿಗೆ ಸರ್ಕಾರ ಆರ್ಟಿಪಿಸಿಆರ್ ಕಡ್ಡಾಯಗೊಳಿಸಿದೆ. ಕೆಲ ತಿಂಗಳ ಹಿಂದೆ ನಿಶಬ್ದವಾಗಿದ್ದ ಕೊರೋನಾ ಇದೀಗ ಮತ್ತೆ ಸದ್ದಿಲ್ಲದೆ ವ್ಯಾಪಕವಾಗಿ ಅಬ್ಬರಿಸ್ತಾ ಇದೆ. ರಾಜ್ಯದಲ್ಲಿ ಕಾಡ್ಗಿಚ್ಚಿನಂತೆ ವ್ಯಾಪಿಸ್ತಾ ಇರೋ ಕೊರೋನಾ ವೇಗಕ್ಕೆ ಕಡಿವಾಣ ಹಾಕಲು ಸರ್ಕಾರ ವೀಕೆಂಡ್ ಕರ್ಫ್ಯೂ ಹಾಗೂ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಕಲಬುರಗಿ ನಗರದಲ್ಲಿ ಶುಕ್ರವಾರ ರಾತ್ರಿ 10 ಗಂಟೆಯಿಂದ ವಾರಾಂತ್ಯ ಕರ್ಫ್ಯೂ ಜಾರಿಯಾಗಲಿದೆ. ಇನ್ನೆರಡು ದಿನ ಜನ ಅನಗತ್ಯವಾಗಿ ರಸ್ತೆ ಮೇಲೆ ಓಡಾಡುವಂತಿಲ್ಲ. ಶುಕ್ರವಾರ ರಾತ್ರಿ ನಗರದೆಲ್ಲೆಡೆ ಕಲಬುರಗಿ ಪೊಲೀಸರು ಗಸ್ತು ನಡೆಸಲಿದ್ದು ಈ ವೇಳೆ ಸಾರ್ವಜನಿಕರು ಹೊರಬರದಂತೆ ಜಾಗೃತಿ ಮೂಡಿಸಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಶುಕ್ರವಾರದಿಂದ ಸೋಮವಾರದವರೆಗೆ ವಾರಾಂತ್ಯ ಕರ್ಫ್ಯೂ ಇರಲಿದ್ದು ವ್ಯಾಪಾರ ವಹಿವಾಟಿಗೆ 50% ಅವಕಾಶ ನೀಡಲಾಗಿದೆ. ಹೋಟೆಲ್ನಿಂದ ಆಹಾರ ಪಾರ್ಸೆಲ್ ತೆಗೆದುಕೊಳ್ಳಬಹುದು, ಹೊರತಾಗಿ ಅಲ್ಲೇ ಕೂತು ಆಹಾರ ಸೇವನೆಗೆ ಅವಕಾಶವಿಲ್ಲ. ಇನ್ನು ಅಂತರ್ ಜಿಲ್ಲೆಗಳಿಗೆ ಪ್ರಯಾಣ ಬೆಳೆಸುವವರು ಟಿಕೆಟ್ ಹೊಂದಿರಬೇಕು ಎಂಬ ರೂಲ್ಸ್ ಜಾರಿಯಾಗಿದೆ. ದೇಶದಲ್ಲಿ ಒಮಿಕ್ರಾನ್ ಅಟ್ಟಹಾಸ ಆರಂಭವಾದರೂ ಜನ ಮಾತ್ರ ವೈರಸ್ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಕಲಬುರಗಿ ನಗರದಲ್ಲಿ ಶುಕ್ರವಾರ ಜನ ಮಾಸ್ಕ್ ಧರಿಸದೆ ವ್ಯಾಪಾರದಲ್ಲಿ ತೊಡಗಿದ್ದು ಕಂಡುಬಂತು. ಕಲಬುರಗಿ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಳೆದೊಂದು ವಾರದಿಂದ ಹೆಚ್ಚಾಗ್ತಾ ಇದ್ದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮೂರನೇ ಅಲೆ ನಿಯಂತ್ರಣ ಮಾಡುವುದು ಸಾರ್ವಜನಿಕರ ಕೈಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಮಾತನಾಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೇಗೆ ಹೆಚ್ಚಳ ನಿಭಾಯಿಸಬೇಕು ಎಂಬುದನ್ನು ಅಧಿಕಾರಿಗಳೊಂದಿಗೆ ಯೋಜನೆ ರೂಪಿಸುತ್ತಿರುವುದಾಗಿ ಡಿಸಿ ಜೋಸ್ನಾ ಹೇಳಿದರು. ಸದ್ಯ ಕಲಬುರಗಿಯಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 100ರ ಗಡಿ ದಾಟಿದ್ದು ಪಾಸಿಟಿವ್ ರೇಟಿಂಗ್ 1% ಮಾತ್ರ ಇದೆ. ಎಲ್ಲರೂ 2 ಡೋಸ್ ಲಸಿಕೆ ಕಡ್ಡಾಯವಾಗಿ ಪಡೆಯುವುದರ ಮೂಲಕ ಮೂರನೇ ಅಲೆ ತಡೆಯುವುದಕ್ಕೆ ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಕಳೆದ 4 ದಿನಗಳಿಂದ ಸೋಂಕಿನ ಸಂಖ್ಯೆ 28ಕ್ಕೆ ಏರಿದೆ. ಅದಕ್ಕಾಗಿ ಕೊರೋನಾ ಸೋಂಕು ತಡೆಗೆ ಜಿಲ್ಲಾಡಳಿತ ಸಜ್ಜಾಗಿದೆ. ಈಗಾಗಲೇ 47 ಖಾಸಗಿ ಆಸ್ಪತ್ರೆಯಲ್ಲಿ 50% ಬೆಡ್ ಮೀಸಲಿಡುವಂತೆ ಸೂಚಿಸಲಾಗಿದೆ. ಇನ್ನು ಕೊರೋನಾ ಚಿಕಿತ್ಸೆಗಾಗಿ ಆಕ್ಸಿಜನ್ ಸೇರಿದಂತೆ ಎಲ್ಲಾ ವ್ಯವಸ್ಥೆ ಮಾಡಿರುವುದಾಗಿ ತಿಳಿಸಿದ್ರು. ಹೀಗಾಗಿ ಕೊರೋನಾ ಹೆಚ್ಚಾಗಿ ಹರಡದಂತೆ ನೋಡಿಕೊಳ್ಳಲು ಜನ ಸಹಕರಿಸಬೇಕು ಅಂತ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ನಾನು ತಿಳಿಸುತ್ತೇನೆ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯಾದ್ಯಂತ ದೇಶಾದ್ಯಂತ ಈಗಾಗಲೇ ಕೋವಿಡ್-19 ಪ್ರಕರಣಗಳು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ
ಅದು ಏರಿಕೆ ನಾವು ಲಾಸ್ಟ್ 1 ವೀಕಲ್ಲಿ ನೋಟಿಸ್ ಮಾಡಿದ್ವಿ. ನೀವು ಗಮನಿಸಿರಬಹುದು, ನಮಗೆ ಲಾಸ್ಟ್ ಫ್ಯೂ ಮಂತ್ಸ್ ಎಲ್ಲ ಕೂಡ ಪರ್ ಡೇ ನಮಗೆ 0 ಕೇಸಸ್, ಅಕೇಶನಲ್ಲಿ 1 or 2 ಕೇಸಸ್ ಬರ್ತಾ ಇತ್ತು. ದಟ್ ಗ್ರ್ಯಾಜುವಲಿ ಇನ್ಕ್ರೀಸ್ ಟು 3 to 4 ಕೇಸಸ್ ಪರ್ ಡೇ. ಲಾಸ್ಟ್ ವೀಕಲ್ಲಿ ನಾವು ನೋಡಿದರೆ ನಮಗೆ 3-4 ಡೇಸ್ ನಮಗೆ ಅರೌಂಡ್ 10 to 12 ಕೇಸಸ್ ಬಂದಿದೆ ಆ್ಯಂಡ್ 3 ಡೇಸ್ ನಮಗೆ 20+ ಕೇಸಸ್ ಬರ್ತಾ ಇದೆ. ದಿಸ್ ಈಸ್ ಎ ಕ್ಲಿಯರ್ ಇಂಡಿಕೇಶನ್ ಆಫ್ ರೈಸ್ ಆಫ್ ಕೇಸಸ್. ಇದು ನಾವು ಇನ್ನೂ ಹೆಚ್ಚಾಗ್ತದಾ ಇಲ್ಲ ಅಂತ ಯಾವುದೇ ರೀತಿಯ ಡೌಟ್ ಇರಬಾರದು. ಇಟ್ಸ್ ಗೋಯಿಂಗ್ ಟು ಬಿ ಮೋರ್ ದ್ಯಾನ್ ದಿಸ್. ಯಾಕೆಂದರೆ ನಾವು ರೇಟ್ ಆಫ್ ಗ್ರೋತ್ ನಾವು ನೋಡ್ತಾ ಇದ್ದಲ್ಲಿ, ಬೇರೆ ಪ್ರದೇಶಗಳಲ್ಲಿ ನೋಡ್ತಾ ಇದ್ದಲ್ಲಿ, ಅದು ಏನಿದೆ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ ಎಕ್ಸ್ಪೀರಿಯನ್ಸ್ ಆಫ್ ಅದರ್ ಪ್ಲೇಸಸ್ ಆ್ಯಂಡ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ ಎಕ್ಸ್ಪೀರಿಯನ್ಸ್ ಆಫ್ ಅವರ್ ಓನ್ ಡಿಸ್ಟ್ರಿಕ್ಟ್. ಅರ್ಲಿಯರ್ ಏನಾಯಿತು ನಾವು ಯೂಶ್ವಲಿ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್ ಏನು ನಾವು ನೋಟಿಸ್ ಮಾಡಿರೋದು ಹಳೆಯ ವೇಸಲ್ಲಿ ಕೂಡ ಅಂದರೆ 10 ಕೇಸಸ್ ಪರ್ ಡೇವರೆಗೆ ಕೂಡ ನಾವು ಗ್ರೋತ್ ಸ್ವಲ್ಪ ಕಮ್ಮಿ ಇರುತ್ತದೆ. ಬಟ್ 20 ಕೇಸಸ್ ಪರ್ ಡೇ ಬಂದು ಮತ್ತು ಆ್ಯಕ್ಟಿವ್ ಕೇಸಸ್ 100 ಕೇಸಸ್ ಕ್ರಾಸ್ ಆಗಿದ್ದಲ್ಲಿ ದಟ್ ವಿ ಕನ್ಸಿಡರ್ ಆ್ಯಸ್ ಅ ಟಿಪ್ಪಿಂಗ್ ಪಾಯಿಂಟ್. ಅಲ್ಲಿಂದ ಏರಿಕೆ ಸ್ವಲ್ಪ ಜಾಸ್ತಿ ಆಗ್ತದೆ, ರೇಟ್ ಆಫ್ ಗ್ರೋತ್ ಇನ್ಕ್ರೀಸ್ ಆಗ್ತದೆ. ಅದಕ್ಕಾಗಿ ನಾವು ಈಗ ನಿನ್ನೆ ಬುಲೆಟಿನಲ್ಲಿ ನೀವೆಲ್ಲ ನೋಡಿರ್ಬೋದು, ವಿ ಹ್ಯಾವ್ ಕ್ರಾಸ್ಡ್ 100 ಆ್ಯಕ್ಟಿವ್ ಕೇಸಸ್ ನಮ್ಮ ಜಿಲ್ಲೆಯಲ್ಲಿ. ಸೊ ಇಲ್ಲಿಂದ ಅದು ರೇಟ್, ಇದಕ್ಕೆ ಮುಂಚೆ ನಾವು ನೋಡಿದರೆ ನಮಗೆ ಒಂದೊಂದು ಫಾರ್ ಎಕ್ಸಾಂಪಲ್ 10ಇಂದ 20ಗೆ ಹೋಗಲಿಕ್ಕೆ, 20ಇಂದ 30 ಹೋಗಲಿಕ್ಕೆ 1 ವೀಕ್ ತೊಗೊಳ್ತಾ ಇತ್ತು ಸೆಕೆಂಡ್ ವೇವಲ್ಲಿ. ಬಟ್ ಈ ಸಲ ನೋಡಿದರೆ ಇಟ್ ಈಸ್ ಅರೌಂಡ್ 3 to 4 ಡೇಸಲ್ಲಿ ನಮಗೆ ಅದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ನಮಗೆ ಫಂಡಮೆಂಟಲ್ಸ್ ಏನು ಗೊತ್ತಿದೆ, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ನಮ್ಮೆಲ್ಲರಿಗೂ ಏನು ಗೊತ್ತಿದೆ. ಮಾಸ್ಕ್ ಧರಿಸುವಿಕೆ, ಕೈಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು, ಇದು ಎಲ್ಲ ಕೂಡ ನಾವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ದೇವೆ. ಇದನ್ನು ನಾವು ಥರ್ಡ್ ವೇವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಇದು ನಂಬರ್ ಎಷ್ಟು ದೊಡ್ಡದಾಗ್ತದೆ ಅಥವಾ ಈ ಥರ್ಡ್ ವೇವಲ್ಲಿ ಬರುವ ಕೇಸಸ್ ಈ ಪ್ಯಾಂಡಮಿಕ್ ಪೀರಿಯಡ್ ನಮಗೆ ಎಷ್ಟು ಡ್ಯೂರೇಷನ್ ಇರುತ್ತದೆ ಅಂತ ಡಿಸೈಡ್ ಮಾಡುವ ಪವರ್ ಕಂಪ್ಲೀಟ್ಲಿ ಇನ್ ಅವರ್ ಹ್ಯಾಂಡ್ಸ್, ನಮ್ಮ ಕೈಯಲ್ಲಿ, ಅಂದರೆ ಸಾರ್ವಜನಿಕರ ಕೈಯಲ್ಲಿ ಮಾತ್ರ ಇದೆ. ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೊಳ್ತಾ ಅನಾವಶ್ಯಕವಾಗಿ ಹೊರಗೆ ಬಾರದೆ ಇದ್ದಲ್ಲಿ ಪರ್ ಡೇ ಕೇಸಸ್ ಕಮ್ಮಿ ಆಗ್ತದೆ. ನಮಗೆ ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ಪ್ರೆಷರ್ ತುಂಬ ಕಮ್ಮಿ ಆಗ್ತದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದಿಂದ ಏನು ಡೈರೆಕ್ಷನ್ಸ್ ಇವೆ ಅದರ ಎನ್ಫೋರ್ಸ್ಮೆಂಟ್ ದಿಶೆಯಲ್ಲಿ ನಾವು ಪ್ರತಿಯೊಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, ಶಾಪ್ಸ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ಥಿಯೇಟರ್ಸ್, ಪಬ್ಸ್, ರೆಸ್ಟೋರೆಂಟ್ಸ್ ಏನಾಗಿರ್ಬೋದು, ಅವೆಲ್ಲ ಕೂಡ ಅದರಲ್ಲಿ ವಕ್ಕಿಯಾಗಿ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಫುಲ್ಲಿ ವ್ಯಾಕ್ಸಿನೇಟೆಡ್ ಆಗಿರಬೇಕು. 100% ವ್ಯಾಕ್ಸಿನೇಷನ್ ಅಂದರೆ ಡಬಲ್ ಡೋಸ್ ಪ್ರತಿಯೊಬ್ಬರು ತೆಗೆದುಕೊಳ್ಳಬೇಕು. ಮತ್ತು ಅವರೆಲ್ಲರದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ಕೂಡ ಓನರ್ಸ್ ವಿದಿನ್ 7 days ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ULBಗೆ, ಗ್ರಾಮ ಪಂಚಾಯತ್ಗೆ ಅವರು ಸಬ್ಮಿಟ್ ಮಾಡಬೇಕು. ಅದು ಅಲ್ಲದೆ ಈ 7 daysಲ್ಲಿ ಸ್ಪೆಷಲ್ ಡ್ರೈವ್ ಆಗಿ ಟೀಮ್ಸ್ ಎಲ್ಲ ಕೂಡ ಜಿಲ್ಲೆಯಲ್ಲಿ, ಸಿಟಿಯಲ್ಲಿ ಟೀಮ್ಸ್ ಎಲ್ಲ ಕೂಡ ನಾವು ಫಾರ್ಮ್ ಮಾಡಿದ್ವಿ. ಇವೆಲ್ಲ ಕೂಡ ಪ್ರತಿಯೊಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟನ್ನು ಅವರು ವಿಸಿಟ್ ಮಾಡ್ತಾರೆ, ಅಲ್ಲಿ ಎನ್ಶೋರ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಫುಲ್ಲಿ ವ್ಯಾಕ್ಸಿನೇಟೆಡ್ ಅವರು ಮಾತ್ರ ಅದನ್ನು ರನ್ ಮಾಡ್ತಾ ಇದ್ದಾರಾ ಇಲ್ಲ. ಒಂದು ವೇಳೆ ಫುಲ್ಲಿ ವ್ಯಾಕ್ಸಿನೇಟೆಡ್ ಅವರು ಇಲ್ಲ ಅಂದರೆ ಅದನ್ನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟನ್ನು ನಾವು ಕ್ಲೋಸ್ ಮಾಡ್ತೀವಿ. ಅವರು ಫುಲ್ಲಿ ವ್ಯಾಕ್ಸಿನೇಟೆಡ್ ಆಗಿದ್ದಲ್ಲಿ ಮತ್ತು ನೆಕ್ಸ್ಟ್ ಈ ವೇವ್ ಕಮ್ಮಿ ಆದಮೇಲೆ ಮಾತ್ರನೇ ಅವರಿಗೆ ಆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮತ್ತೆ ಆಪ್ರೇಟ್ ಮಾಡಲಿಕ್ಕೆ ನಾವು ಅವಕಾಶ ಬಿಡ್ತೀವಿ. ಹಾಸ್ಟೆಲ್ಸ್, ಸ್ಕೂಲ್ಸ್ಗೆ ಸಂಬಂಧಪಟ್ಟಂತೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ನಾವು ಇನ್ನೂ ಏನು ಡೆಸಿಷನ್ ತೊಗೊಂಡಿಲ್ಲ, ಯಾಕೆಂದರೆ ನಮಗೆ ಕ್ಲಸ್ಟರ್ ಏರಿಯಾಸ್ ಎಲ್ಲೂ ಕೂಡ ಫಾರ್ಮ್ ಆಗಿಲ್ಲ ಇನ್ನು. ಮತ್ತು ಬಟ್ ಇದು ಮಾತ್ರ ವಿ ಆರ್ ವಾಚಿಂಗ್. ಒಂದು ವೇಳೆ ನಮ್ಮದು ಪಾಸಿಟಿವಿಟಿ ಪರ್ಸೆಂಟೇಜ್ ನಾವು ಪಾಸಿಟಿವಿಟಿ ರೇಟ್ ನೋಡ್ಕೊಂಡಿದ್ದಲ್ಲಿ ಲಾಸ್ಟ್ 7 daysಲ್ಲಿ ನಮ್ಮದು 0.3% ಇದೆ. ಬಿಯಾಂಡ್ 1% ಈಸ್ ವೆರಿ ಕನ್ಸರ್ನಿಂಗ್. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಆ ಪರಿಸ್ಥಿತಿ ಇಲ್ಲ. ಬಟ್ ಆಲ್ರೆಡಿ ನಮ್ಮ ಸ್ಟೇಟ್ ಆ್ಯಾವ್ರೇಜ್ ಈಸ್ ಕ್ರಾಸಿಂಗ್ 1% ಆಗಿರೋದ್ರಿಂದ ನಾವು ಸ್ವಲ್ಪ ನೋಡ್ತಾ ಇರಬೇಕು. ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ 1% ಒಂದು ವೇಳೆ ಕ್ರಾಸ್ ಆಗಿದ್ದಲ್ಲಿ, ಅಥವಾ ನಮ್ಮ ಸ್ಕೂಲ್ಸಲ್ಲಿ ಈಗ ಸೆಕೆಂಡ್ ವೇವಲ್ಲಿ ನೀವು ನೋಡಿದ್ದೀರಿ, ಕಾಳ್ಗಿ ಆ್ಯಂಡ್ ಶಾಬಾದ್ ಆ ಥರ ಕೆಲವು ಪ್ಲೇಸಸಲ್ಲಿ ನಮಗೆ ಕ್ಲಸ್ಟರ್ಸ್ ಸ್ಕೂಲ್ಸಲ್ಲಿ ಕೇಸಸ್ ಕಂಡು ಬಂದಿದೆ. ಅಂಥ ಪ್ರಕರಣಗಳು ಒಂದು ವೇಳೆ ಇಲ್ಲಿ ಕಂಡು ಬಂದಲ್ಲಿ ನಾವು ಸ್ಕೂಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಡೆಸಿಷನ್ ತೆಗೆದುಕೊಳ್ತೀವಿ. ಬಟ್ ಅಲ್ಲಿವರೆಗೆ ಪ್ರತಿಯೊಂದು ಸ್ಕೂಲು, ಪ್ರತಿಯೊಂದು ಹಾಸ್ಟೆಲು, ಕಾಲೇಜ್ಗಳಾಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು,
ಅದಕ್ಕೆ ಸಂಬಂಧಪಟ್ಟಂಥ ಹಾಸ್ಟೆಲ್ಸ್ ಇವೆಲ್ಲ ಕೂಡ ವೀಕ್ಲಿ ಒನ್ಸ್ ಟೆಸ್ಟಿಂಗಲ್ಲಿ ಕಂಪಲ್ಸರಿ ನಡ್ತದೆ. ಅದಲ್ಲದೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಮುಂಚೆ ಏನೇನು ಸಮಸ್ಯೆಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಿಪ್ರೇಟಿವ್ ವರ್ಕ್ ಎಲ್ಲ ಕೂಡ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆ ಬಂದಿರುವ ಮೇಜರ್ ಇಶ್ಯೂ ವಾಸ್ ಆಕ್ಸಿಜನ್ ಆ ಟೈಮ್ನಲ್ಲಿ. ಅದಕ್ಕಾಗಿ ಈಗ ಪ್ರತಿಯೊಂದು ತಾಲೂಕು ಹಾಸ್ಪಿಟ್ಲಲ್ಲಿ ಒಂದು ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಅದೆಲ್ಲ ಕೂಡ ಡ್ರೈ ರನ್ ಕೂಡ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ಪ್ರತಿಯೊಂದು ತಾಲೂಕು ಹಾಸ್ಪಿಟ್ಲಲ್ಲಿ 100 ಬೆಡ್ಸಲ್ಲಿ 60 ಬೆಡ್ಸ್ ಆಕ್ಸಿಜನೇಟೆಡ್ ಬೆಡ್ಸ್ 50 ಇದೆ, ಅದನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. ಇಟ್ ವಿಲ್ ಗೋ ಅಪ್ ಟು 60. ಆ್ಯಂಡ್ ICU ಬೆಡ್ಸ್ ಕೂಡ ಪ್ರತಿಯೊಂದು ತಾಲೂಕಾ ಹಾಸ್ಪಿಟ್ಲಲ್ಲಿ ಅರೌಂಡ್ 25 ವಿಲ್ ಬಿ ದೇರ್. ಆದರೆ ಪ್ರತಿಯೊಂದು ಬೆಡ್ಗೂ ಕೂಡ ಆಕ್ಸಿಜನ್ ಪೈಪ್ಲೈನ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ವಿ. ಅದರ ಜೊತೆಗೆ ಪ್ರತಿಯೊಂದು ತಾಲೂಕಾ ಹಾಸ್ಪಿಟಲಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಜಂಬೋ ಸಿಲಿಂಡರ್ಸ್ ಎಲ್ಲ ಕೂಡ ನಾವು ಆಲ್ರೆಡಿ ಸಪ್ಲೈ ಮಾಡಿದ್ವಿ ಅಲ್ಲಿ. ಅದೆಲ್ಲ ಕೂಡ ಡ್ರೈ ರನ್ ಮಾಡಿಕೊಂಡು ದೇರ್ ಆರ್ ವೆರಿ ಫ್ಯೂ ಡಿಫೆಕ್ಟಿವ್ ಪೀಸಸ್, 1-2 ಡಿಫೆಕ್ಟಿವ್ ಪೀಸಸ್ ಒಂದೊಂದು ಕಡೆ ಕಂಡು ಬಂತು. ಅದು ಸಪ್ರೇಟ್ ಮಾಡಿ ಎಲ್ಲವೂ ಕೂಡ ಫಂಕ್ಷನಿಂಗ್ ಇದರಲ್ಲಿ ಇದೆಯಾ ಇಲ್ಲ, ಆಕ್ಸಿಜನ್ ಸಿಲಿಂಡರ್ಸ್ ಇದ್ದಲ್ಲಿ ಅದೆಲ್ಲ ಕೂಡ ವಾಲ್ಸ್ ಎಲ್ಲ ಕೂಡ ವರ್ಕ್ ಆಗ್ತಾ ಇದೆಯಾ, ಲೀಕೇಜಸ್ ಏನಾದರೂ ಇದೆಯಾ, ಈ ರೀತಿ ಡ್ರೈ ರನ್ ಆಫ್ ಆಲ್ ದ ಮೆಷಿನ್ಸ್, ಆಲ್ ದ ಎಕ್ವಿಪ್ಮೆಂಟ್ ಹ್ಯಾಸ್ ಬಿನ್ ಡನ್. ಅದೆಲ್ಲ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಅದರ ಜೊತೆಗೆ ನಮ್ಮಲ್ಲಿ ಏನು ಪ್ರೈವೇಟ್ ಹಾಸ್ಪಿಟಲ್ಸ್ ಇವೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್, ನಾವು ಇದಕ್ಕೆ ಮುಂಚೆ 47 ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ನಾವು ಕೋವಿಡ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಪರ್ಮಿಷನ್ ಕೊಡ್ತೀವಿ. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆದೇಶದ ಮೇರೆಗೆ ಕಲಬುರಗಿಯಲ್ಲಿ ಶುಕ್ರವಾರ ರಾತ್ರಿ 10ರಿಂದ ಸೋಮವಾರ ಬೆಳಗ್ಗೆ 5ರವರೆಗೆ ವಾರಾಂತ್ಯ ಕರ್ಫ್ಯೂ ಜಾರಿಯಲ್ಲಿದ್ದು, ಈ ವೇಳೆ ಬಾರ್, ಪಬ್, ಕ್ಲಬ್, ರೆಸ್ಟೋರೆಂಟ್, ಹೋಟೆಲ್, ಸಿನಿಮಾ, ರಂಗಮಂದಿರ ಸೇರಿದಂತೆ ಇನ್ನಿತರೆ ವಹಿವಾಟಿಗೆ 50% ಮಾತ್ರ ಅವಕಾಶ ಇದೆ ಎಂದು ಕಲಬುರಗಿ ಡಿಸಿಪಿ ಅಡ್ಡೂರು ಶ್ರೀನಿವಾಸಲು ಅವರು ಮಾಹಿತಿ ನೀಡಿದರು. ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀನಿವಾಸಲು ಅವರು, ಕೋವಿಡ್ 3ನೇ ಅಲೆ ಕಡಿವಾಣಕ್ಕೆ ಸರ್ಕಾರದ ನಿಯಮಾವಳಿಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಹಾಗೂ ಕಡ್ಡಾಯವಾಗಿ 2 ಲಸಿಕೆ ಪಡೆದಿರಬೇಕು. ವೀಕೆಂಡ್ ಕರ್ಫ್ಯೂ ವೇಳೆ ಪ್ರತಿಯೊಂದಕ್ಕೂ 50% ಮಾತ್ರ ಅವಕಾಶ ನೀಡಲಾಗಿದೆ. ಮದುವೆ ಸಮಾರಂಭಕ್ಕೆ ಭಾಗಿಯಾಗುವ ಜನರು ಕಡ್ಡಾಯ ಲಸಿಕೆ ಪಡೆದಿರಬೇಕು. ಅದೇ ರೀತಿ ದೇವಸ್ಥಾನದಲ್ಲಿ ಪೂಜೆಗೆ ಅವಕಾಶ ನೀಡಲಾಗಿದ್ದು, ಧಾರ್ಮಿಕ ಕಾರ್ಯಗಳು ನಡೆಯುವಂತಿಲ್ಲ. ದರ್ಶನಕ್ಕೆ 50 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಫಸ್ಟ್ ಇಂದ ಎಲ್ಲಿವರೆಗೂ ಹೇಳಿದ್ರೆ ಗೊತ್ತಿಲ್ಲ, ಕಟ್ ಮಾಡ್ಕೊಳ್ಳಿ. ಹಾಂ, ಈಗ ಇನ್ನೊಂದ್ಸಲ ರೆಕಾರ್ಡ್ ಮಾಡ್ಕೊಳ್ಳಿ. ಫಸ್ಟಿಂದ ವೀಕೆಂಡ್ಗೆ ವೀಕ್ ಡೇಸಲ್ಲಿ ಏನಿರುತ್ತೆ ಹಾಂ, ಈಗ ವೀಕ್ ಡೇಸಲ್ಲಿ ನೈಟ್ ಕರ್ಫ್ಯೂ ಇರುತ್ತೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ನೈಟ್ ಕರ್ಫ್ಯೂ ಇರುತ್ತೆ. ಈ ನೈಟ್ ಕರ್ಫ್ಯೂ ಇರುತ್ತೆ. ಈಗ ಹೊಸ ಗೈಡ್ಲೈನ್ಸ್ ಪ್ರಕಾರ ವೀಕ್ ಡೇಸ್ ರೆಗ್ಯುಲರ್ ಟೈಮಲ್ಲಿ ಪಬ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸ್, ಬಾರ್ಸು, ಹೋಟೆಲ್ಸು, ಸಿನಿಮಾ ಹಾಲ್ಸು, ಮಲ್ಟಿಪ್ಲೆಕ್ಸು, ಥಿಯೇಟರ್ಸು, ರಂಗಮಂದಿರಾಸು, ಆಡಿಟೋರಿಯಮ್ಮು ಇದೆಲ್ಲ 50% ಕೆಪಾಸಿಟಿ ಜೊತೆ ಕೆಲಸ ಆಗಬೇಕು. ಮತ್ತು ಇದು ಯಾರು ಬರ್ತಾರೋ ಅವರೆಲ್ಲ ಫುಲ್ಲಿ ವ್ಯಾಕ್ಸಿನೇಟೆಡ್ ಆಗಿರಬೇಕು. ನೆಕ್ಸ್ಟು ಮ್ಯಾರೇಜ್ ಫಂಕ್ಷನ್ಸಲ್ಲಿ ಇಂಡೋರ್ ಆಗಿದರೆ 100 ಮೆಂಬರ್ಸ್ಗೆ ಅಲೌಡ್ ಇದೆ, ಔಟ್ಡೋರ್ ಆಗಿದರೆ 200 ಮೆಂಬರ್ಸ್ ಅಲೌಡ್ ಇದೆ. ಅವರೆಲ್ಲ ವಿತ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಪಾಲನೆ ಮಾಡಬೇಕು. ಆಮೇಲೆ ರಿಲಿಜಿಯಸ್ ಪ್ಲೇಸಸಲ್ಲಿ ದರ್ಶನಕ್ಕೆ ಮಾತ್ರ ಅವಕಾಶ ಇದೆ, ಸೇವಾ ಮಾತ್ರ ಅಲೌಡ್ ಇಲ್ಲ. ಎಟ್ ಎ ಟೈಮ್ 50 ಜನ ಫುಲ್ಲಿ ವ್ಯಾಕ್ಸಿನೇಟೆಡ್ 50 ಜನಕ್ಕೆ ಮಾತ್ರ ಅವಕಾಶ ಇದೆ. ಆಮೇಲೆ ಸ್ಟ್ಯಾಂಡ್ ಅಲೋನ್ ಶಾಪ್ಸ್ ಇದು ರೆಗ್ಯುಲರ್ ಆಗಿ ನಡೆಯುತ್ತೆ. ಸ್ವಿಮ್ಮಿಂಗ್ ಪೂಲ್ಸು, ಜಿಮ್ಸ್ ಮಾತ್ರ 50% ಕೆಪಾಸಿಟಿ ಜೊತೆ ಕೆಲಸ ಆಗುತ್ತೆ. ಆಲ್ ರ್ಯಾಲೀಸು, ಧರ್ನಾಸು, ಪ್ರತಿಭಟನೆಗೆಲ್ಲ ಪ್ರೊಹಿಬಿಟೆಡ್ ಇದೆ. ಈಗ ವೀಕೆಂಡ್ ಕರ್ಫ್ಯೂ ನೋಡಿದರೆ, ವೀಕೆಂಡ್ ಕರ್ಫ್ಯೂ ಫ್ರೈಡೇ ನೈಟ್ 10 o'clockನಿಂದ ಮಂಡೇ ಮಾರ್ನಿಂಗ್ 5 o'clockವರೆಗೂ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಇದರಲ್ಲಿ ಎಲ್ಲ ಪಬ್ಲಿಕ್ ಪಾರ್ಕ್ಸು ಕ್ಲೋಸ್ಡ್ ಇದೆ. ಆಮೇಲೆ ಏನು ಎಸೆನ್ಷಿಯಲ್ ಆ್ಯಂಡ್ ಎಮರ್ಜೆನ್ಸಿ ಐಟಮ್ಸು, ಫುಡ್ಡು, ಗ್ರಾಸರೀಸ್, ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಈ ಮೀಟ್ ಐಟಮ್ಸು, ಇದೆಲ್ಲ ಸ್ಟ್ರೀಟ್ ವೆಂಡರ್ಸು ಇವರಿಗೆಲ್ಲ ಪರ್ಮಿಷನ್ ಇದೆ. ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಟ್ ಸಿಸ್ಟಮ್ ಇದಕ್ಕೂ ಪರ್ಮಿಷನ್ ಇದೆ. ಆಮೇಲೆ ಎಲ್ಲ ಹೋಮ್ ಡೆಲಿವರೀಸ್ಗೂ ಅವಕಾಶ ಇದೆ. ರೆಸ್ಟೋರೆಂಟ್ಸ್, ಹೋಟೆಲ್ಸು ಇದಕ್ಕೂ ಡೈನಿಂಗ್ ಫೆಸಿಲಿಟೀಸ್ ಇಲ್ಲ, ಟೇಕ್ ಹೋಮ್ ಮತ್ತು ಡೆಲಿವರಿ ಫೆಸಿಲಿಟಿ ಅವಕಾಶ ಕೊಡಲಾಗಿದೆ. ಮ್ಯಾರೇಜ್ ಫಂಕ್ಷನ್ಸ್ಗೂ 200 ಓಪನ್ ಸ್ಪೇಸಸ್ಸು ಮತ್ತು ಕ್ಲೋಸ್ಡ್ ಪ್ಲೇಸಸ್ಗೂ 100 ಜನಕ್ಕೆ ಅವಕಾಶ ಇದೆ. ಸೊ ಇದೆಲ್ಲ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕ್ಲಾರಿಫಿಕೇಷನ್ಸು ಮತ್ತು ಇನ್ನೇದರ ಗೈಡ್ಲೈನ್ಸು ಅದನ್ನು ನಾವು ಕಾನೂನು ಪ್ರಕಾರ ಪಾಲನೆ ಮಾಡ್ತೀವಿ. ಇನ್ ಕೇಸ್ ಯಾರಾದರೂ ಉಲ್ಲಂಘನೆ ಮಾಡಿದರೆ
ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಮತ್ತು IPS ಸೆಕ್ಷನ್ಸ್ ಪ್ರಕಾರ ನಾವು ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ತೀವಿ. ಕಲಬುರಗಿ ಸಿಟಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಬಂದೋಬಸ್ತ್ ವೀಕೆಂಡ್ ಕರ್ಫ್ಯೂ? ಈಗ ನೈಟ್ ಕರ್ಫ್ಯೂಗಂತೂ ಈಗಾಗಲೇ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ವಿ. 10 o'clock-ಇಂದ 5 o'clock-ವರೆಗೂ ಒಬ್ಬರು ACP ಮತ್ತು 3 ಇನ್ಸ್ಪೆಕ್ಟರ್ಸು ಮತ್ತು ಎಲ್ಲ ಸ್ಟೇಷನ್ ಸಿಬ್ಬಂದಿ ಅವರು 10 o'clock-ಇಂದ ಬೆಳಿಗ್ಗೆ 5 ಗಂಟೆವರೆಗೂ ರೌಂಡ್ಸ್ ಮಾಡಿ ನೈಟ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡಂತ ನೋಡ್ಕೊಳ್ತಾ ಇದ್ದಾರೆ. ಮತ್ತು ಈಗ ಹೊಸ ಗೈಡ್ಲೈನ್ಸ್ ಏನು ವೀಕೆಂಡ್ ಕರ್ಫ್ಯೂ ಅಂತ ಹೇಳ್ತಾ ಇದ್ದಾರೆ, ಇದಕ್ಕೂ ನಾವು ಈಗ ಸಪ್ರೇಟ್ ಮೀಟಿಂಗ್ ಇಟ್ಟು ಇದಕ್ಕೂ ಒಂದು ಬಂದೋಬಸ್ತ್ ಮಾಡ್ಕೊಂಡು ಸಪ್ರೇಟಾಗಿ ಒಂದು ಟೀಮ್ ಫಾರ್ಮ್ ಮಾಡಿ ಇದು ಪಾಲನಾ ಮಾಡಿಸ್ತೀವಿ. ಉದಾಹರಣೆಗೆ ಪಾರ್ಸಲ್ ತರಬೇಕಾದ್ರೆ ಜನ ಹೊರಗಡೆ ಬರ್ತಾರೆ, ಒಂದ್ ಕಡೆ ಕರ್ಫ್ಯೂ, ಸೊ ಈ ರೀತಿ ಗೊಂದಲ ಆಗುತ್ತಲ್ಲ ಜನರಿಗೆ. ಈಗ ಅವರು ಹೊರಗಡೆ ಬಂದಂಥ ರೀಸನ್ ಅವರು ನಮಗೆ ತಿಳಿಸ್ಬೇಕಾಗುತ್ತೆ. ನಾವು ಈಗ ಪೀಪಲ್ ಮೂಮೆಂಟನ್ನು ಚೆಕಿಂಗ್ ಮಾಡುವಾಗ ಅವರು ಯಾವ ಪರ್ಪಸ್ಗೆ ಬಂದಿದ್ದಾರೋ ಅಂತ ಅವರೇ ಪ್ರೂಫ್ ತೋರಿಸ್ಬೇಕಾಗುತ್ತೆ. ಈಗ ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ದಾರೋ ಅಂದರೆ ಅವರು ಬಸ್ ಟಿಕೆಟ್ ತೋರಿಸೋದು, ಟ್ರೈನ್ ಟಿಕೆಟ್ ತೋರಿಸ್ಕೊಂಡು ಹೋಗ್ಬೋದು. ಸಿಮಿಲರ್ಲಿ ಮೆಡಿಕಲ್ಗೂ ಅವ್ರಿಗೂ ಅವಕಾಶ ಕೊಡಲಾಗಿದೆ. ಅದರ್ ಡಿಪಾರ್ಟ್ಮೆಂಟ್ ಎಮರ್ಜೆನ್ಸಿ ಎಸೆನ್ಷಿಯಲ್ ಸರ್ವಿಸಸ್ ಏನಿದೆ ಅವರು ಬೇಸ್ಡ್ ಆನ್ ದರ್ ID ಕಾರ್ಡ್ ಆರ್ ಎನಿ ಅದರ್ ಪ್ರೂಫ್ ತೋರಿಸ್ಬಿಟ್ಟು ಹೋಗ್ಬೋದು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ವೀಕೆಂಡ್ ಕರ್ಫ್ಯೂ ವೇಳೆ ಅನಗತ್ಯ ಓಡಾಟಕ್ಕೆ ಕಡಿವಾಣ ಹಾಕಲು ಸಿದ್ಧವಾದ ಕಲಬುರಗಿ ಪೊಲೀಸ್ ಇಲಾಖೆ. ರಾತ್ರಿ 10ರಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆವರೆಗೆ ಟೈಟ್ ಕರ್ಫ್ಯೂ ಜಾರಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586.
Unicare Diagnostic Center. Quality care behind excellence. यूनिकेयर डायग्नोस्टिक सेंटर अपोजिट कंटोजी सुपर बाजार कोपा प्लाट कोर्ट रोड कलबुर्गी कांटेक्ट 8496 825555 08472 251555. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೊರೋನಾ ಮೂರನೇ ಅಲೆ ತಡೆಗಟ್ಟಲು ಸರ್ಕಾರ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿರುವ ಜೊತೆಗೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ 2 ಲಸಿಕೆ ಪಡೆದುಕೊಳ್ಳಬೇಕು ಎಂದು ಕಲಬುರಗಿ ನಗರ ಪೊಲೀಸರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಾಗೃತಿ ಮೂಡಿಸಿದರು. ಕೋವಿಡ್ ಮೂರನೇ ಅಲೆ ನಿಯಂತ್ರಣಕ್ಕಾಗಿ ಕಲಬುರಗಿ ಡಿಸಿಪಿ ಅಡ್ಡೂರು ಶ್ರೀನಿವಾಸಲು ಮತ್ತು ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ಜಂಟಿಯಾಗಿ ಸೂಪರ್ ಮಾರ್ಕೆಟ್, ನೆಹರುಗಂಜ್, ಕಿರಾಣಾ ಬಜಾರ್, ಸಿಟಿ ಬಸ್ ಸ್ಟ್ಯಾಂಡ್ ಏರಿಯಾ ಸೇರಿದಂತೆ ವಿವಿಧೆಡೆ ಅಂಗಡಿ ಮುಂಗಟ್ಟುಗಳಿಗೆ ಮತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಭೇಟಿಯಾಗಿ 2 ಲಸಿಕೆ ಪಡೆದಿದ್ದಾರೆ ಅಥವಾ ಇಲ್ಲ ಎಂದು ಪರಿಶೀಲನೆ ನಡೆಸಿದರು. ಲಸಿಕೆ ಪಡೆಯುವುದರಿಂದ ತಮಗಲ್ಲದೆ ಇತರರಿಗೂ ಸೋಂಕು ಹರಡುವುದನ್ನು ತಡೆಗಟ್ಟುವುದರ ಜೊತೆಗೆ ತಮ್ಮ ಪ್ರದೇಶವನ್ನ ಕೊರೋನಾ ಮುಕ್ತವನ್ನಾಗಿ ಮಾಡಲು ಪ್ರತಿಯೊಬ್ಬರು ಶ್ರಮ ವಹಿಸಬೇಕು ಎಂದು ಜಾಗೃತಿ ಮೂಡಿಸಿದರು. ಇನ್ನು ಲಸಿಕೆ ಪಡೆಯದಿದ್ದರೆ ಅಂತಹ ಅಂಗಡಿಗಳನ್ನು ಬಂದ್ ಮಾಡುವುದಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಸುಧಾಕರ್ ಲೋಖಂಡೆ ಎಚ್ಚರಿಕೆ ನೀಡಿದ್ದಾರೆ. सबको नमस्कार। तो जैसे कि गवर्नमेंट ऑफ कर्नाटका से हमें डायरेक्शंस आए हैं, जो भी कमर्शियल एस्टेब्लिशमेंट्स है वो लोग के जो स्टाफ है उन लोगों को कंपलसरी फुल्ली वैक्सीनेटेड होना चाहिए। तो इसलिए आज हम यहाँ पे ये इंस्पेक्शंस करना है। मैं और डिप्टी कमिश्नर ऑफ पुलिस हम लोग जॉइंट इंस्पेक्शन कर रहे हैं शॉप्स के, जहाँ पे भी लोगों के वैक्सीनेशन नहीं है, जो स्टाफ है कमर्शियल एस्टेब्लिशमेंट का ओनर या स्टाफ जो भी वैक्सीनेटेड नहीं है, तो उन शॉप्स को हम एज अ वार्निंग दे रहे हैं। और अगर वो लोग इफ़ दे आर नॉट टेकन इवन 1 डोज, अगर 1 डोज भी लिया है तो भी वी विल गिव देम टाइम। अगर हम उनको टाइम देंगे 7 दिन का, बट अगर 1 भी डोज नहीं लिया गया है तो कंपलसरी हमें वो शॉप्स पे एक्शन लेना पड़ेगा। तो उस शॉप्स में एक्शन लेने में पेनल्टीज़, और हम लोग उनको कुछ शॉप्स को क्लोज भी कर रहे हैं सो दैट एक मैसेज जाए पूरे शहर में कि जो भी कमर्शियल एस्टेब्लिशमेंट है सिटी में वो लोग और उनके स्टाफ पूरी तरह से वैक्सीनेटेड हो जाए, ताकि हमारा जो शहर है वो सेफ़ रहे और हम और कोविड के केसेस जो है उसको प्रिवेंट कर सकें। थैंक यू वेरी मच। सर, कल जो 5 बच्चों को उन्होंने काटा है, हाँ? वार्ड नंबर 1 में ताजुदनपुर में, हाँ, तो उसके लिए कुछ उसके लिए भी हम ऑलरेडी जो बच्चे थे उनको हमने जिम्स में एडमिट कर दिया है। और उसके साथ ही एक एनिमल बर्थ कंट्रोल का टेंडर हमने ऑलरेडी फ्लोट किया है। जैसे ही वो टेंडर ओपन होता है हम लोग को बिडर्स मिलते हैं, हम लोग उसका भी प्रोसेस शुरू करेंगे और जल्दी से हम लोग जो डॉग्स है, जो रैबिट डॉग्स है, उनको हम लोग पकड़ेंगे। ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬ್ರಹ್ಮಪುರ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘ ನಿರ್ಮಿಸಿರುವ ಲೇಔಟ್ ಪಾರ್ಕ್ ಅಲ್ಲಿ ಅಕ್ರಮವಾಗಿ ಪ್ಲಾಟ್ಗಳನ್ನು ಹಾಕಿ ಮಾರಾಟ ಮಾಡುವುದನ್ನು ಕೂಡಲೇ ತೆರವುಗೊಳಿಸುವಂತೆ ಅಹಿಂಚಿಂತಕರ ವೇದಿಕೆ ಮಹಾನಗರ ಪಾಲಿಕೆ ಎದುರು ಪ್ರತಿಭಟಿಸಿತು. ಸಾರ್ವಜನಿಕರಿಗಾಗಿ ಇರುವ ಉದ್ಯಾನವನಗಳನ್ನು ಪ್ಲಾಟ್ಗಳನ್ನಾಗಿ ಮಾರ್ಪಡಿಸಿರುವ ಕಲಬುರಗಿ ನಗರದ ದಲ್ಲಾಳಿಗಳು ಹಾಗೂ ಅಧಿಕಾರಿಗಳು ಅಕ್ರಮವಾಗಿ ಇಂತಹ ದಂಧೆಗೆ ಇಳಿದಿದ್ದು ಖೇದಕರ ಎಂದು ಅಸಮಾಧಾನ ಹೊರಹಾಕಿದ ವೇದಿಕೆ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್, ಕಲಬುರಗಿ ನಗರದಲ್ಲಿರುವ ಕೆಲ ಉದ್ಯಾನವನಗಳು, ಶಾಲಾ ಕಾಲೇಜುಗಳು, ಪೆಟ್ರೋಲ್ ಬಂಕ್ಗಳಲ್ಲಿ ಅನಧಿಕೃತವಾಗಿ ಕಟ್ಟಡಗಳನ್ನಾಗಿ ಮಾಡಿಕೊಂಡಿದ್ದು ಇದಕ್ಕೆ ಪಾಲಿಕೆ ಅಧಿಕಾರಿಗಳು ಹಣ ಪಡೆದು ಕಾನೂನು ಬಾಹಿರವಾಗಿ ಪರವಾನಗಿ ನೀಡಿದ್ದು ಖಂಡನೀಯ. ಕೂಡಲೇ ಅನಧಿಕೃತವಾಗಿ ತಲೆ ಎತ್ತಿರುವ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದರು. ಇವತ್ತು ಕಲಬುರಗಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬ್ರಹ್ಮಪುರ ಸರ್ವೆ ನಂಬರ್ 74ರಲ್ಲಿ ಏನು NGO ಪ್ಲಾಟ್ಗಳ ಹಾಕಿ ಇವತ್ತು ಪಬ್ಲಿಕ್ ಗಾರ್ಡನ್ ಜಾಗಗಳನ್ನು ಬಿಟ್ಟಿದ್ರು. ಆ ಜಾಗವನ್ನು ಇವತ್ತು ಕೆಲ ಕುತಂತ್ರಿಗಳು ಮತ್ತು ಮಹಾನಗರ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು ಇವತ್ತು ಆ ಜಾಗವನ್ನು ಮಾರಾಟ ಮಾಡುವಂಥ ಹುನ್ನಾರವನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಸೇರಿಕೊಂಡು ಇವತ್ತು ವರದಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಆ ಜಾಗಗಳನ್ನು ಇವತ್ತು ಪೆಟ್ರೋಲ್ ಬಂಕ್ಗಳು ಕೂಡ ಇವತ್ತು ಹಾಕಿದ್ದಾರೆ. ಅವೆಲ್ಲ ಕೂಡ 35 ಪ್ಲಾಟ್ಗಳು ಇವತ್ತು ಇಲ್ಲೀಗಲ್ ಆಗಿದ್ದಾವೆ. ಆ 35 ಪ್ಲಾಟ್ಗಳನ್ನು ಈ ಕೂಡಲೇ ತೆರವುಗೊಳಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾವು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಕಲಬುರಗಿ ನಗರದಲ್ಲಿರುವಂಥ ಎಲ್ಲ ಸಾರ್ವಜನಿಕ ಉದ್ಯಾನವನಗಳಲ್ಲಿ ಏನು ಅನಧಿಕೃತವಾದ ಕಟ್ಟಡಗಳು ಕಟ್ಟಿದ್ದಾರೆ, ಶಾಲಾ ಕಾಲೇಜುಗಳು ಕಟ್ಟಿದ್ದಾರೆ, ಪೆಟ್ರೋಲ್ ಬಂಕ್ಗಳನ್ನು ಕಟ್ಟಿದ್ದಾರೆ, ಇದಕ್ಕೆ ನೇರ ಹೊಣೆಗಾರರು ಯಾರಂದ್ರೆ ಅದೇ ಮಹಾನಗರ ಪಾಲಿಕೆ. ಯಾಕಂದ್ರೆ ಇವತ್ತು ಸರ್ಕಾರದ ಆಸ್ತಿ ಪಾಸ್ತಿ, ಇವತ್ತು ಉದ್ಯಾನವನಗಳ ಆಸ್ತಿ ಪಾಸ್ತಿ
ಆಟದ ಮೈದಾನಗಳ ಸಂರಕ್ಷಣೆಯ ಜವಾಬ್ದಾರಿ ಮಹಾನಗರ ಪಾಲಿಕೆಗೆ ಇರುತ್ತೆ. ಆದರೆ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ದುಡ್ಡು ತಗೊಂಡು ಫೇಕ್ ಖಾತಾ ಮುಟುಚನೆ ಮಾಡಿಕೊಟ್ಟು ಇವತ್ತು ಅವ್ರಿಗೆ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಈ ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ಎಚ್ಚೆತ್ತುಕೊಂಡು ಇವತ್ತು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಒಂದು ವಾರದೊಳಗಡೆ ಏನದ ಆ ಪೆಟ್ರೋಲ್ ಬಂಕು ಮತ್ತು ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಬೇಕಂತೇಳಿ ನಾವು ಇವತ್ತು ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಜು ಹೊಡಲ್ಕರ್, ಮಲ್ಲಿಕಾರ್ಜುನ್ ಕೊಡ್ಲಿ, ಪ್ರಕಾಶ್ ಪಟ್ಟೇದಾರ್, ವಿಜಯ್ ಕುಮಾರ್ ಮಠ್ಪರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಶುಕ್ರವಾರ ರಾತ್ರಿ 10 ಗಂಟೆಯಿಂದ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಶುಕ್ರವಾರ ಕಲಬುರಗಿ ನಗರದಲ್ಲಿ ಕಂಡುಬಂದ ಜನಸಂದಣಿ. ಕಲಬುರಗಿ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಳೆದೊಂದು ವಾರದಿಂದ ಹೆಚ್ಚಾಗುತ್ತಿದೆ. 3ನೇ ಅಲೆ ನಿಯಂತ್ರಣ ಮಾಡುವುದು ಸಾರ್ವಜನಿಕರ ಕೈಯಲ್ಲಿದೆ. ಜಿಲ್ಲಾಧಿಕಾರಿ ವಿವಿ ಜೋಸ್ನಾ. ವಾರಾಂತ್ಯ ಕರ್ಫ್ಯೂ ವೇಳೆ ಬಾರ್, ಪಬ್, ಕ್ಲಬ್, ರೆಸ್ಟೋರೆಂಟ್, ಹೋಟೆಲ್ ಮುಂತಾದವುಗಳಿಗೆ 50ರಷ್ಟು ಮಾತ್ರ ಅವಕಾಶ. ಕಲಬುರಗಿ ಡಿಸಿಪಿ ಅಡ್ಡೂರು ಶ್ರೀನಿವಾಸಲು ಮಾಹಿತಿ. ಇಲ್ಲಿಗೆ ಇನ್ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586.
Unicare Diagnostic Center, Quality Care Beyond Excellence. यूनिकेयर डायग्नोस्टिक सेंटर अपोजिट कंटोजी सुपर बाजार कोपा प्लाट कोर्ट रोड कलबुर्गी कांटेक्ट 8496 825555 08472 25 1555